ಎಷ್ಟೊತ್ತು ನಾನು ಫೋನ್ ಮಾಡಿ ಲೇಟಾಗಿ ಬಂದ್ರಿ ಅಲ್ವಾ ನೀವು? ಸರ್ ಅದೇ ಟ್ರಾಫಿಕ್ ಅದು ಇದು ಅಂತ ಟೈಮ್ ಆಯ್ತು. ಹೇಳಿ ಸರ್. ಕೂತ್ಕೊಳ್ಳಿ ನೀವು. ಪರವಾಗಿಲ್ಲ ಸರ್, ನಿಂತಿದ್ದೀನಿ. ಹೇಳಿ ಸರ್. ನಿಮಗೆ ಸೋಮ ಗೊತ್ತು ಅಲ್ವಾ? ಜನ ಹೇಳ್ಬೇಕು, ಸುಳ್ಳು ಹೇಳಂಗಿಲ್ಲ. ಗೊತ್ತು, ಹೇಳಿ ಸರ್. ಅವ್ನು ನನ್ನ ಫ್ರೆಂಡು. ಯಂಗ್ ಫ್ರೆಂಡು ನೀವು? ಅವನು ನೀವು ಯಂಗ್ ಫ್ರೆಂಡು. ಸರ್ ನಾನು ಡ್ಯೂಟಿಗೆ ಹೋಗ್ತಾ ಇದ್ನಲ್ಲ, ಅವಾಗ ಅವನು ನನಗೆ ಬಸ್ ಸ್ಟಾಪಲ್ಲಿ ಪರಿಚಯ ಆಗ್ಬಿಟ್ಟು ನಾವು ಅವನು ತುಂಬ ಒಳ್ಳೆ ಫ್ರೆಂಡ್ಸ್ಗಳಾಗಿ ದುಡ್ಡು ಕಾಸು ವಿಚಾರದಲ್ಲೂ ನಾವು ಹಂಚ್ಕೊಳ್ಳೋಂಥ ಫ್ರೆಂಡ್ ಅದು. ಓಕೆ, ಯಾಕೆ ಭಯ ಪಡ್ತಾ ಇದ್ದೀರಾ? ಭಯ ಪಡೋಂಥದ್ದು ಏನೂ ಇಲ್ಲ. ಸರ್ ಮೇಲೆ 10 ಲಕ್ಷ ರೂಪಾಯಿ ದುಡ್ಡಿಂದ ನಾನು ಮೋಸ ಹೋಗ್ಬಿಟ್ಟೆ ಸರ್. ಯಾಕೆ ಸರ್ ನಾವು ಸೇರಿ ಬಿಸ್ನೆಸ್ ಮಾಡೋಣ ಅಂದ್ಬಿಟ್ಟು ನನ್ನ 10 ಲಕ್ಷ ರೂಪಾಯಿ ಇಸ್ಕೊಂಡು ನಾನು 20 ಲಕ್ಷ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ಅವನು ದುಡ್ಡು ಕೊಡಲಿಲ್ಲ ಸರ್. ಆಮೇಲೆ ದಿಢೀರ್ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸೋತೋಗ್ಬಿಟ್ಟ. ಅವ್ನ ಫ್ರೆಂಡ್ ಹುಚ್ಚಿ ಗೊತ್ತಾ ನಿಮ್ಗೆ? ಗೊತ್ತು ಸರ್. ಅವನು ಹೆಂಗ್ ಗೊತ್ತೇನ್ರಿ ನಿಮ್ಗೆ? ಸೋಮನ್ ಜೊತೆಗೆ ಒಂದೊಂದಿನ ಅವನು ಬರ್ತಿದ್ದ ಸರ್, ಹಾಗಾಗಿ ಗೊತ್ತು ನನಗೆ. ನೋಡ್ರಿ, ನಿಮ್ ಕರ್ಸಿರೋ ಉದ್ದೇಶ ಏನು ಅಂದ್ರೆ ವಿಕಿ ದೊಡ್ಡ ಮೋಸಗಾರ, ದೊಡ್ಡ ಕಳ್ಳ, ದೊಡ್ಡ ಕ್ರಿಮಿನಲ್. ಅವನಿಗೆ ನಾವು ಪೊಲೀಸ್ ಸ್ಟೈಲಲ್ಲಿ ಬಾಯ್ ಬಿಡಿಸಿದೀವಿ. ಅದರಲ್ಲಿ ನಿಮ್ಮ ಹೆಸರು ಒಂದು ಬಂದಿರೋದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದ್ದೆ ಸರ್. ಏನು ಸರ್? ಭಯ ಪಡೋಂಥದ್ದು ಏನೂ ಇಲ್ಲ. ಆ ವಿಕಿ ಮತ್ತೆ ಸೋಮ ಮೋಸ ಮಾಡಿರೋದ್ರಲ್ಲಿ ಆ ಲಿಸ್ಟಲ್ಲಿ ನೀನು ಇದೆಯಾ, ಅದಕ್ಕೋಸ್ಕರ. ಹೌದು ಸರ್, ನಾನು 10 ಲಕ್ಷ ರೂಪಾಯಿ ದುಡ್ಡು ಇವತ್ತು ನನ್ನ ಜೀವನನೇ ಮನೆಯೇ ಹಾಳು ಮಾಡ್ಕೊಂಡು ಕೂತೀನಿ ಸರ್. ನೋಡ್ರಿ, ನಮಗೆ ನ್ಯಾಯ ಕೊಡಿಸೋ ಉದ್ದೇಶ ಅಷ್ಟೇನೆ, ಇನ್ನೇನಿಲ್ಲ. ಈಗ ನಿಮ್ಗೆ ಗ್ಯಾರಂಟಿ ತಾನೆ 10 ಲಕ್ಷ ರೂಪಾಯಿ ಮೋಸ ಹೋಗಿರೋ ನಿಜ ತಾನೆ? ಹೌದು ಸರ್, ನಿಜ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್? ಅವನೇ ಒಂದ್ಮೇಲೆ ದುಡ್ಡೆಲ್ಲಿದೆ ಯಾಕೆ ಅನ್ಬಿಟ್ಟು ಬಿಟ್ಬಿಟ್ಟು ಸರ್. ಇವಾಗ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಸಿಕ್ಕಿದೆ. ಅವನು ದೊಡ್ಡ ಬ್ಯಾಂಕ್ನಲ್ಲಿ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಅದರಿಂದ ನಿಮ್ಮ ಇಷ್ಟು ಬಂತು, ತುಂಬ ಜನಕ್ಕೆ ಮೋಸ ಮಾಡಿರೋದೆಲ್ಲ ಬಂತು. ಎಲ್ಲರೂ ಮನೆಗೆಲ್ಲನೆ ಎಲ್ಲ ಕರೆಸಿ ಎಲ್ಲರೂ ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ. ಮೊಬೈಲ್ ಇರ್ಬೋದು, ಚೈನ್ಗಳಿರ್ಬೋದು, ದುಡ್ಡಿರ್ಬೋದು, ಮತ್ತು ಬೆಳ್ಳಿ ಸಾಮಾನು ಇರ್ಬೋದು, ಪ್ರತಿಯೊಂದು ಅವನು ಕಳ್ತನ ಮಾಡಿದ್ರು, ಎಲ್ಲಾದರೂ ಸಿಕ್ಬಿದ್ದವನಿ. ಕೊನೆಗೆ ನಿನ್ನ ಹೆಸರು ಒಂದು ಬಂತು. ಅದಕ್ಕೆ ನಾನು ಇನ್ಕ್ವೈರಿ ಮಾಡ್ತಾ ಇದ್ದೀನಿ. ನಿಜ ಹೇಳು, ಸುಳ್ಳು ಹೇಳ್ಬೇಡ. ಹೇಳಿದ್ರೆ ಗೊತ್ತಲ್ಲ ನಿನಗೆ ಪೊಲೀಸ್ನವ್ರು ಯಾವ ಥರ ಇರ್ತಾರೆ ಅಂತ. ಇಲ್ಲ ಸರ್, ನಾನು ಯಾಕೆ ಸರ್ ಸುಳ್ಳು ಹೇಳನೆ? 10 ಲಕ್ಷ ರೂಪಾಯಿ ಮೋಸ ಮಾಡಿದ್ದು ನಿಜ. ಸರಿ, ಇವಾಗ ಅವ್ನು ಸೈನ್ ಹಾಕು, ಮತ್ತೆ ಫೋಟೋ ತಗೋತೀವಿ, ಆಮೇಲೆ ನೀನು ಅಮೌಂಟ್ ತಗೊಂಡು ಹೋಗು. ಏನು ಹೇಳ್ತಾ ಇದ್ದೀರಾ ಸರ್? ನಿಜನೇ ಹೇಳ್ತಾ ಇದ್ದೀನಿ, ದುಡ್ಡು ನೀನು ಕೊಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಇರಲಿ ಹೋಗಲ್ಲಿ ಕೂತಿರು. ಅಪ್ಪ ಅಯ್ಯಪ್ಪ, ನನ್ನ ಮನೆ ಹುಡುಕತ್ತು, ನಮ್ಮ ಅವ್ವ ಅಪ್ಪ, ನನ್ನ ಹೆಂಡತಿ, ನನ್ನ ತಂಗಿಯರು, ಅವ್ರ ಜೊತೆಗೆಲ್ಲ ಭಾಳ ಅಂತ ಅವಕಾಶ ಸಿಕ್ತು ಕಣಪ್ಪ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ? ತುಂಬ ಖುಷಿ ಆಗ್ತಿದೆ ರಾಜ್, ತುಂಬ ಖುಷಿ ಆಗ್ತಿದೆ. ರಜನಿ, ದೇವರು ನಮಗಂತೂ ಒಂದು ನೆಮ್ಮದಿ ತೋರಿಸ್ಬಿಟ್ಟ. ನಿಜವಾಗ್ಲೂ ಜೀವನದಲ್ಲಿ ನಾನು ಬದುಕೋದೇ ಇಲ್ವೇನೋ ಅನ್ಕೊಬಿಟ್ಟಿದೆ ಗೊತ್ತಾ. ಭಾರಿ ಕಷ್ಟಪಟ್ಬಿಟ್ಟಿದೆ ಈ ಜೀವನದಲ್ಲಿ. ನಾನು ಇನ್ನು ಮುಂದುವರಿಯೋದೇ ಇಲ್ವೇನೋ ನಾನು ಅನ್ಕೊಬಿಟ್ಟಿದೆ ರಜನಿ. ನಿಜವಾಗ್ಲೂ ದೇವರು ನನ್ನ ಕಾಪಾಡ್ಬಿಟ್ಟ. ನೋಡು ಹೆಂಗ್ ಸಿಕ್ಕಾಕೊಂಡವ್ರು ಯಾರು. ನಿನ್ನ ಫ್ರೆಂಡ್ ಇದನ್ನಲ್ಲ ಸೋಮ, ಅವನು ಕಳ್ಳನ? ಕಳ್ಳ ಯಾಕೆ? ಬ್ಯಾಂಕೆಲ್ಲ ಕಳ್ತನ ಮಾಡಿ ಚೈನ್ ಗಿನ್ನೆಲ್ಲ ಕಿತ್ಕೊಂಡು ಹಂಗೆಲ್ಲ ಮಾಡಿದಾನಂತೆ. ಯಪ್ಪ, ಅವ್ನು ಎಲ್ಲಿ ಬಂದು ನನ್ನ ಫ್ರೆಂಡ್ ಆಗ್ಬಿಟ್ಟ, ನನಗೆ ಗ್ರಾಚಾರಕ್ಕೆ ಅನಿಸ್ತದೆ. ಹೌದು ರಾಜ್, ಹಿಂದೆ ಮುಂದೆ ಯೋಚನೆಗಳು ಮಾಡಬೇಕು. ಅದಕ್ಕೇನೆ ಸುಮ್ಮನೆ ಯಾರೋ ಸಿಗ್ತಾರೆ ಏನೋ ಅಂದ್ಬಿಟ್ಟು ಸ್ನೇಹ ಮಾಡ್ಕೊಂಡ್ರೆ ಇದೇ ಥರ ಆಗೋದು. ಇನ್ನು ಮುಂದಕ್ಕಾದ್ರೂ ನೀವು ಸ್ವಲ್ಪ ನೋಡಿ ಮಾಡಿ ಕಲೀರಿ ಬುದ್ಧಿನ. ಹೇಳು ಮತ್ತು ಕೇಳಿ. ಏನೋ ನಮ್ಮ ಕಷ್ಟ ಇದ್ದವ್ರಿಗೆ ತಲುಪಿಡ್ತು ಅನಿಸುತ್ತೆ, ಅದಕ್ಕೋಸ್ಕರ ಹಣ ಸಿಕ್ತು. ದಯವಿಟ್ಟು ಎಲ್ಲರಿಗೂ ಸಾಲ ಕೊಟ್ಬಿಟ್ಟು ಆರಾಮಾಗಿ ಇದ್ಬಿಡೋಣ. ಅತ್ತೆ ಮನೆಯಲ್ಲಿ ನಮ್ಗೆ ಏನು ಬೇಡಿ, ಕಾರು ಬೇಡಿ, ದೊಡ್ಡ ಬಂಗ್ಲೆನೂ ಬೇಡಿ, ಆಸ್ತಿನೂ ಬೇಡಿ, ಏನು ಬೇಡಿ. ನಮ್ಮ ಮನೇಲಿ ನಾವು ನೆಮ್ಮದಿಗೆ ಇದ್ಬಿಡೋಣ. ಇರೋ ಮಾಮೂಲಿ ಅವರೆಕಾಳು ಸಾಂಬಾರು ಉಪ್ಸಾರು ಅದು ಇದು ತಿನ್ಕೊಂಡು ಜೀವನ ಮಾಡ್ಬಿಡೋದ. ಈ ದುಡ್ಡು ಬೇಡಿ, ಈ ಲೆವೆಲ್ ಬೇಡಿ, ನಮಗೆ ಏನು ಬೇಕಾಗಿಲ್ಲ. ರಜನಿ, ನಿಜ ನಮಗೆ ಜೀವನ ಇಷ್ಟಕ್ಕೆ ದೊಡ್ಡ ಪಾಠ ಕಲಿಸ್ಬಿಟ್ಟು ಬಿಡು ನಮಗೆ. ಹೌದು ರಾಜ್, ಇದ್ದಷ್ಟು ಇರೋಣ ರಾಜ್. ಆ ಕಾಲದವ್ರು ಹೇಳಿದಾರಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಜಾಸ್ತಿ ಚಾಚಿದ್ರೆ ನಮ್ಮ ಕಾಲೇ ನೋವುತ್ತೆ ಅಂತ. ಎಲ್ಲಾನು ತಿಳ್ಕೊಂಬಿಟ್ಟಿದಿ. ಹೌದು ರಾಜ್, ತುಂಬಾ ತಿಳ್ಕೊಂಡಿದ್ದೀನಿ ನಾನು. ರಾಜ್, ಅತ್ತೆಗೆ ಹೇಳಬೇಕು. ಮಾಲತ್ಗೆ ನಾವು ಎಷ್ಟು ಹೊಗಳಿದ್ರು ಸಾಕಾಗಲ್ಲ. ಮಾಲತ್ಗೆ ನಮ್ಮ ಕಷ್ಟದಲ್ಲಿ ಬಂದಾಗ ನಮಗೆ ಧೈರ್ಯ ಹೇಳಿ ನಮ್ಮನ್ನ ಇನ್ನೂ ಒಂದ್ಸಲ ಬದುಕಬೇಕು ಅಂತ ಮನಸ್ಸನ್ನಾಗಿ ಮಾಡಿದ್ರು ಅಣ್ಣ ಅದಕ್ಕೆ ಅಲ್ವಾ. ಅವ್ರನ್ನ ನಾವು ತುಂಬ ನೆನಿಬೇಕು. ಹೌದು ರಜನಿ, ಅಕ್ಕನ್ನ ಮಾಲಕ್ಕನ್ನ ನೆನೆಸ್ಕೋಬೇಕು. ನಮ್ಮ ಕಷ್ಟದಲ್ಲಿ ಬಂದು ಸಂಘದಲ್ಲಿ ದುಡ್ಡು ತಂದು ನಮ್ಗೆ ಕೊಡೋಂಥದ್ದು ಏನಿತ್ತು ಹೇಳೋರು. ನಮ್ಮ ಅಕ್ಕ ಕೊಟ್ಟಗಳಿಗೆಲ್ಲ ಏನೋ ನಮಗೊಂದು ಒಳ್ಳೇದಾಯಿತು ಅಂತ ಅನಿಸ್ತಾ ಇದೆ ರಜನಿ ನನಗೆ. ನಮ್ಮ ಅಕ್ಕ ಬಂದು ದುಡ್ಡು ಕೊಟ್ಬಿಟ್ಟು ನಮಗೆ ಧೈರ್ಯ ಹೇಳ್ಬಿಟ್ಟು ಇಂಥ ಕಷ್ಟ ನಿನ್ಗೆ ಯಾವತ್ತೂ ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತು ನಮ್ಮ ಅಕ್ಕ. ಏನು ನನಗೆ ಒಳ್ಳೇದಾಯಿತು ನಿಜವಾಗ್ಲೂ ರಜನಿ. ಗಿಂಡು ರಜನಿ, ನನಗೆಲ್ಲ ಕನಸು ಅನ್ಕೋತೀನಿ. ಯಾಕೆ ರಿಯಲ್ಲೇ ಇದು ಕನಸಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕನಸಲ್ಲ, ಇದು ರಿಯಲ್ಲೇ. ನೋಡಿ ಸೂರ್ಯಚಂದ್ರನ ಕರಿತೀನಿ. ಸೂರ್ಯ ಚಂದ್ರ ಬಂದ್ರು. ಜೀವನದಲ್ಲಿ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಭಾರಿ ಯೋಚನೆ ಮಾಡಬೇಕು ರಜನಿ, ಭಾರಿ ಯೋಚನೆ ಮಾಡಬೇಕು. ಒಂದು ಹೆಜ್ಜೆ ಮಿಸ್ ಆಯಿತು ಅಂದರೆ ಮನ್ಸೂನ್ ಜೀವನನೇ ಮಿಸ್ ಆಯಿತು. ಹೌದು ರಾಜ್, ನಿನ್ಗೆ ತುಂಬ ತೊಂದರೆ ಕೊಟ್ಬಿಟ್ಟೆ. ಸಾರಿ ರಜನಿ, ಸಾರಿ. ಇನ್ನು ಮುಂದೆ ನಾನು ನಿನ್ನ ಕೇಳ್ದಾನೆ, ಅವ್ನು ಕೇಳ್ದಾನೆ, ನಮ್ಮ ಮನೆಯವ್ರಿಗೆ ಕೇಳ್ದಾನೆ ಏನು ಮಾಡೋಕ್ಕೆ ಹೋಯ್ತು. ಸ್ವಲ್ಪ ಓವರ್ ಆಯಿತು ನಿಮ್ಮದು. ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ನೀವು. ಈ ಟೈಮ್ ಮಾತ್ರ ಆ ಥರ ಅಂತೀರಾ, ಆಮೇಲೆ ಮಾಮೂಲಿ ನಿಮ್ಮ ಇಷ್ಟ ಪ್ರಕಾರನೇ ಇರ್ತೀರಾ. ಇಲ್ಲ ರಜನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಗೆ ಕೇಳ್ದೆ ನಾನು ಏನು ಮಾಡೋಕ್ಕಿಲ್ಲ ಕಣ್ ರಜನಿ. ಪ್ರಾಮಿಸ್ ರಜನಿ. ನಾನು ನಿಮ್ಮನ್ನ ಬೇಜಾರು ಮಾಡಿಬಿಟ್ಟೆ ಅಲ್ವಾ? ಬಿಡು ರಜನಿ, ಅದು ಸಹಜ ಅಲ್ವಾ. ಹೆಣ್ಮಕ್ಳು ಅಪ್ಪನ ಮನೆಗೆ ಹೋಗಿ ಆಸೆ ಪಡೋದು ಸಹಜ, ಏನೂ ಇಲ್ಲ ಕತೆ ಬಿಡು. ಏನೋ ರಾಜ್, ಇನ್ನು ಮುಂದರೆ ನಮ್ಮ ಜೀವನ ಚೆನ್ನಾಗುತ್ತಲ್ಲ ಅಷ್ಟೇ ಸಾಕು. ನನಗಿನ್ನೇನೂ ಇಲ್ಲ ರಾಜ್. ಅತ್ತೆ ಮಾವ ಅಜ್ಜಿ ನಮ್ಮ ಮನೆ ಮಿಸ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ನಾವು ಹೊಂಟೋಗೋಣ ಅಲ್ವಾ?
ಹೋಗ್ಬಿಡದ ಇಲ್ಲಿ ಏನು ಮಾಡಿ ಹೋಗ್ಬಿಡದ ಮೊದಲು ಫೋನ್ ಮಾಡಿ ಅವ್ನಿಗೆಲ್ಲರಿಗೂ ಹೇಳು ಅವರು ಮಾಲಕನಿಗೆ ಹೇಳು ಚಿಕ್ಕದೇವಿಗೆ ಹೇಳು ಎಲ್ಲರೂ ಖುಷಿ ಪಡ್ಲಿ ಆಮೇಲೆ ದುಡ್ಡು ಸಾಲಾಗಿಲ್ಲ ಅಂತ ತೀರ್ಸ್ಬಿಟ್ಟು ಮನೆಗೆ ಹೊಂಟೋಗ್ಬಿಡದ ಅಲ್ವಾ ಮೊದಲು ನಿಮ್ಮ ಮಮ್ಮಿಗೆ ಹೇಳು ಬಿಡಿ ರಾಜ್, ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಹಾಕೋತೀನಿ ಹಂಗಂದು ಏನ್ ರಾಜ್, ಮಮ್ಮಿ ಒಂದು ಕಷ್ಟ ಸುಖದ ಮಾತು ಹೇಳಲಿಲ್ಲ. ನಾವು ಕಷ್ಟದಲ್ಲಿದ್ದಾಗ ಬನ್ನಿ ಅಂತ ಕರೆದ್ರು, ಅಲ್ಲಿಂದ ಬಂದು ನಮ್ಗೆ ಏನು ಯಾಕೆ ಹೇಗಿದ್ದೀರಾ, ನಿಮ್ಗೆ ಏನು ಸಹಾಯ ಬೇಕು ಅಂತ ಕೇಳಲಿಲ್ಲ. ನಿಜ ರಾಜ್, ಹೆಣ್ಮಕ್ಳು ಕೆಟ್ಟುಬಿಟ್ಟು ಅಪ್ಪನ ಮನೆಗೆ ಹೋಗೋದಕ್ಕಿಂತ ನಿನ್ನಂಥ ಗಂಡನ ಜೊತೆ ಹಿಂಗೆ ಕಷ್ಟಪಟ್ಟಿದ್ರು ಒಂದು ಬೆಲೆ ಇರುತ್ತೆ. ಹಾಗಂತ ಅಪ್ಪನ ಮನೆಗೆ ಮಾತ್ರ ಹೋಗಬಾರ್ದು. ಸುರಜಿನಿ ನಿನ್ಲದ್ದೆಲ್ಲ ನೆನ್ಸ್ಕೊಂಡು ಯಾಕೆ ಬೇಜಾರು ಮಾಡ್ಕೊಂಡು ಯಾಕೆ ಡಲ್ಲಾಗಿದ್ದೀರಾ, ಸಾಲೆಲ್ಲ ತೀರ್ಸ್ಕೊಳ್ಳೋಣ, ಖುಷಿಯಾಗಿರಿ. ಸುರಜಿನಿ ನೆನ್ಸ್ಕೊಬಿಟ್ರೆ ಭಯ ಆಯ್ತದೆ, ನೆನ್ಸ್ಕೊಬೇಡ ಬಿಡು ರಜಿನಿ. ಹೋಗಿದ್ದೆಲ್ಲ ನೆನ್ಸ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿರು. ಏನು ಹೇಳಕ್ಕೆ ಎಲ್ಲ ಬಿಟ್ಟು ನಾನು ಎಲ್ಲೋ ಹೋಗ್ಬಿಡ್ತೀನಿ ಅನ್ನೋ ಭಯ ಆಯ್ತು ಕಂಡ್ರಜಿನಿ. ನಾನು ನಿಮಗೆಲ್ಲ ಹೇಳ್ಕೊಂಡಿದ್ದಿಲ್ಲ, ನಿಜವಾಗ್ಲೂ ಅಂಥ ಟಾರ್ಚರ್ ಅನ್ಬೋಸ್ಬಿಟ್ಟಿನಿ ನಾನು. ಅಂತಿರಲ್ಲ ರಾಜ್, ಯಾಕೆ ಎದುರಿಸ್ತಾ ಇದ್ದೀರಲ್ಲ ನೀವು, ಎಲ್ಲ ಹೇಳಿ ಎದುರಿಸ್ತಿರಲ್ಲ. ಹಾಗೇನು ಎದುರಿಸ್ಬೇಡಿ ನೀವು, ನಾನು ನಿಮಗೋಸ್ಕರನೇ ಧೈರ್ಯವಾಗಿರೋದು. ನಾನು ಯಾರು ನೋಡ್ಕೋತಾರೆ ಹೇಳಿ. ಹೌದು ರಜಿನಿ, ನಿಜ ನೀನು ಹೇಳೋದು. ಏನೇ ಬಂದ್ರು ಎದುರಿಸೋಣ. ಸರಿ ರೀ, ಹೊರಡೋಣ ನಾವು. ಬಾಡಿ ಗಿಡಿ ಕೊಟ್ಬಿಡು, ಬಾಡಿ ಕೊಟ್ಬಿಟ್ಟು ಮುಂದೆ ತಿಂಗಳಿಗೆ ನಾವು ಖಾಲಿ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ತಿಂಗಳು ಯಾಕೆ, ಇವಾಗಲೇ ಹೋಗೋಣ. ನೀವು ಈಗ ಬಾಡಿ ಗಿಡೆಲ್ಲ ಕ್ಲಿಯರ್ ಮಾಡಿ ಅವ್ರು ಅಡ್ವಾನ್ಸ್ ದುಡ್ಡನ್ನ ಕೊಡ್ಲಿಲ್ಲ ಕೊಡ್ದಂಗಾಯ್ತಾರೆ. ಓಕೆ, ಮುಂದುವರಿಯುವುದು. ನೋಡಿ ಫ್ರೆಂಡ್ಸ್, ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಯ್ತದೆ ಅನ್ನೋದು ನಿಜ ಫ್ರೆಂಡ್ಸ್, ನಿಜ. ನಾವು ಗೊತ್ತಿಲ್ಲ ಗುರಿಲ್ದಿರೋದನ್ನ ಫ್ರೆಂಡ್ ಮಾಡ್ಕೊಳ್ಳೋದು, ಒಂದಕ್ಕೊಂದು ದುಡ್ಡು ಜಾಸ್ತಿ ಮಾಡ್ಕೊಳ್ಳೋದು, ಹಂಗೆ ಅಂದ್ಕೊಂಡು ನಾವು ಹೋಗಿ ಎಂಥ ಹಳ್ಳಕ್ಕೆ ಬಿದ್ದು ಎಂಥ ಕಷ್ಟಪಟ್ಟು ಅಲ್ವಾ. ನಿಜವಾಗ್ಲೂ ಜೀವನದಲ್ಲಿ ಕಷ್ಟಪಡೋದು ತುಂಬ ಕಷ್ಟ. ನನಗೇನು, ನಾನು ಎಲ್ಲನೂ ನನಗೆ ಗೊತ್ತು, ನನಗೆ ನಾನು ಮಾಡ್ಬಿಡ್ತೀನಿ ನಾನು ಅನ್ನೋದು ನಿಜ. ಅದು ಒಂಥರ ಮಾಮೂಲಿ ಇರುತ್ತೆ. ಅದೇ ಕಷ್ಟಪಡ್ತೀವಲ್ಲ ಅದೇ ಬೇರೆ, ಅದರಂಥ ನರ್ಕ ಎಲ್ಲೂ ಇರೋದಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್. ನಿಜ ಹೇಳ್ತಾ ಇದ್ದೀನಿ ನಿಮಗೆ. ಯಾವತ್ತಾದ್ರೂ ನೀವು ಒಂದು ವ್ಯವಹಾರ ಮಾಡಬೇಕು ಅಂದರೆ ಮನೆಯವ್ರನ್ನ ಕೇಳಿ ವಿಚಾರಿಸಿ ಅದನ್ನು ಕೇಳ್ಬಿಟ್ಟು ಆಮೇಲೆ ಮಾಡಿ. ಇಲ್ಲಾಂದರೆ ನಾವು ಒಬ್ಬರೇ ಹೆಂಗೆ ಸಾಲ ಮಾಡಿರ್ತೀವಿ ಹಂಗೆ ನಮ್ಮ ಸಾಲ ನಮ್ಮ ಒಬ್ಬರಿಗೆ ಎದ್ಕೊಂಡಿರುತ್ತೆ. ಮನೆಯವ್ರಿಗೆಲ್ಲ ಹೇಳ್ಕೊಂಡಿದ್ರೆ ಒಂಥರ ಅವರು ಒಂಥರ ನಮಗೆ ಸಮಾಧಾನ ಹೇಳ್ಬೋದು. ನನ್ನ ಅಭಿಪ್ರಾಯದ ಪ್ರಕಾರ ಹೇಳ್ತಾವ್ನಿ ಫ್ರೆಂಡ್ಸ್. ಏನೇ ಒಂದು ಹೆಜ್ಜೆ ಇಡುವಾಗಲೂ 100 ಸಲ ಯೋಚನೆ ಮಾಡಿ ಫ್ರೆಂಡ್ಸ್. ಏನಂದಿರಿ, ನನ್ನ ದುಡ್ಡು ನನಗೆ ಸಿಕ್ತು, ನಿಜ ಜೀವನದಲ್ಲಿ ಸಿಗೋಕ್ಕಿಲ್ಲ ದುಡ್ಡು, ನಿಜ. ಏನಂದಿರಿ ಫ್ರೆಂಡ್ಸ್ ಈ ವಿಡಿಯೋಗೆ? ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ. ಏನಾರೆ ನಾವೊಂದು ಆತ್ಮಹತ್ಯೆ ಏನೋ ಮಾಡ್ಕೊಬಿಟ್ಟಿದ್ರೆ ನಮ್ಮ ಮನೆ ಜೀವನಗಳೇ ಹಾಳಾಗ್ಬಿಡೋ, ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ಬಿಡೋರಲ್ವಾ. ನಾವು ತಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ದುಡ್ಡು ನಮ್ಗೆ ಸಿಕ್ತು. ನಿಜ ಜೀವನದಲ್ಲಿ ನಿಜವಾಗ್ಲೂ ಸಿಗೋದಿಲ್ಲ. 1 ರೂಪಾಯಿನೂ 100 ಸಲ ಯೋಚನೆ ಮಾಡಿ ಕಷ್ಟನ ಅರ್ಥ ಮಾಡ್ಕೊಳ್ಳಿ, ದುಡ್ಡಿಗಿಂತ ಹೆಚ್ಚಾಗಿ ಆಮೇಲೆ ಸಹಾಯ ಮಾಡಿ. ಜಿಡಿನಂತ ಯಾರು ನಂಬಕೋಬೇಡಿ ಫ್ರೆಂಡ್ಸ್. ಏನಂದಿರಿ ಈ ವಿಡಿಯೋನಿಂದ? ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಸದಾ ಹಿಂಗೆ ಇರಲಿ. ನಮಸ್ಕಾರ, ಧನ್ಯವಾದಗಳು.